ಈ ರಾಶಿಯವರನ್ನು ಮದುವೆಯಾದರೆ 7 ಜನ್ಮದಲ್ಲಿಯೂ ದೂರವಾಗಲ್ಲ. ನಿಮ್ಮ ಸಂಗಾತಿ ರಾಶಿ ಇದರಲ್ಲಿ ಇರಬಹುದಾ ನೋಡಿ. ಮದುವೆ ಮತ್ತು ಸಂಗಾತಿ, ಪ್ರೇಮ ವಿವಾಹ ಹೀಗೆ ಹಲವಾರು ವಿಚಾರಗಳು ಬಂದಾಗ ಈ ರಾಶಿ ಚಕ್ರಗಳು ಮುಖ್ಯವಾಗಿರುತ್ತವೆ. ಮದುವೆ ವಿಚಾರ ಬಂದಾಗ ಕುಂಡಲಿ ನೋಡುವುದು. ಹಿಂದೂ ಸಂಪ್ರದಾಯದಲ್ಲಿ ಮದುವೆಗೆ ತನ್ನದೇ ಆದ ವಿಶೇಷ ಆಚರಣೆ ಇದೆ. ಒಬ್ಬ ವ್ಯಕ್ತಿಯು ಮಹಿಳೆಗೆ ತಾಳಿ ಕಟ್ಟಿದರೆ ಆ ಬಂಧವು 100 ವರ್ಷಗಳ ಕಾಲ ಶಾಶ್ವತವಾಗಿರಬೇಕೆಂದು ಬಯಸುತ್ತಾರೆ. ಆದರೂ ಕೆಲವು ದಂಪತಿಗಳು ಈ ವಿಷಯದಲ್ಲಿ ತುಂಬಾ ದುರಾದೃಷ್ಟಕರ ಎಂದು ಹೇಳಲೇಬೇಕು. ಮದುವೆಯಾದ 1 ವರ್ಷದೊಳಗೆ ಹಲವು ಕಾರಣಗಳಿಗಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತುತ್ತಿದ್ದಾರೆ, ಡೈವರ್ಸ್ ಪಡೆಯುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಜ್ಯೋತಿಷ್ಯದಲ್ಲಿ ಕೆಲವು ರಹಸ್ಯಗಳು ಅಡಗಿವೆ. ರಾಶಿ ಚಕ್ರ ಚಿಹ್ನೆಗಳ ಆಧಾರದ ಮೇಲೆ ನಾವು ನಮ್ಮ ಸಂಗಾತಿಯ ನಡವಳಿಕೆ ಮತ್ತು ಮನಸ್ಥಿತಿಯಂತಹ ವಿಷಯಗಳನ್ನು ನಿರ್ಣಯಿಸಬಹುದು. ಯಾರು ನಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತಾರೆ, ಯಾರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂಬುದನ್ನು ಸಹ ನಾವು ಕಂಡುಹಿಡಿಯಬಹುದು. ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜೀವನವು ಎಷ್ಟೇ ಕಷ್ಟಕರವಾಗಿದ್ದರೂ ಸಹ ತಮ್ಮ ಸಂಗಾತಿಯ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಆ ರಾಶಿ ಚಕ್ರ ಚಿಹ್ನೆಗಳು ಯಾವ್ಯಾವು? ನಿಮ್ಮ ರಾಶಿ ಚಕ್ರ ಚಿಹ್ನೆ ಮತ್ತು ನಿಮ್ಮ ಹೆಂಡತಿ ಸಂಗಾತಿಯ ರಾಶಿ ಚಕ್ರ ಚಿಹ್ನೆ ಇದೆಯಾ ಅಂತ ಈಗ ನೋಡೋಣ. ವೃಷಭ ರಾಶಿ. ವೃಷಭ ಎಂದರೆ ಗೋಳಿ. ಅವರ ಹೆಸರಿಗೆ ತಕ್ಕಂತೆ ಅವರು ತಮ್ಮ ಕುಟುಂಬ ಮತ್ತು ಸಂಬಂಧಗಳಿಗಾಗಿ ಶ್ರಮಿಸುತ್ತಾರೆ. ಹಠ ಮತ್ತು ಪರಿಶ್ರಮ ಸ್ವಲ್ಪ ಹೆಚ್ಚು. ಆದರೆ ಅವರು ತಮ್ಮ ಸಂಗಾತಿಗೆ ತುಂಬಾ ನಿಷ್ಠರಾಗಿರುತ್ತಾರೆ. ಅವರು ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ಯಾವುದೇ ತಪ್ಪುಗಳನ್ನು ಕ್ಷಮಿಸುವ ದೊಡ್ಡ ಹೃದಯ ಅವರದು. ಅದಕ್ಕಾಗಿಯೇ ಈ ರಾಶಿಯವರು ನಿಮ್ಮ ಜೀವನ ಸಂಗಾತಿಯಾಗಿದ್ದರೆ ನೀವು ನಿಜವಾಗಿಯೂ ಅದೃಷ್ಟವಂತರು. ಧನುರಾಶಿ. ಧನುರಾಶಿಯವರು ಸ್ವಾಭಾವಿಕವಾಗಿಯೇ ಸೌಮ್ಯ ಮನಸ್ಥಿತಿ ಮತ್ತು ಗುರುವಿನ ಸಹಜ ಗುಣಗಳನ್ನು ಹೊಂದಿರುತ್ತಾರೆ. ಇವರು ತಮ್ಮ ಸಂಗಾತಿಗೆ ತುಂಬಾ ಬದ್ಧರಾಗಿರುತ್ತಾರೆ. ತುಂಬಾ ಬೇಗನೆ ಕ್ಷಮಿಸುವ ಗುಣ ಹೊಂದಿರುತ್ತಾರೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಇತರರಿಂದ ಪ್ರೀತಿಯನ್ನು ಪಡೆಯುವಲ್ಲಿ ಮುಂದಿರುತ್ತಾರೆ. ಏಕೆಂದರೆ ಚಂದ್ರನು ಅವರ ರಾಶಿ ಚಕ್ರ. ಅವರು ಚಂದ್ರನಂತೆ ಯಾವಾಗಲೂ ತಂಪಾಗಿರಲು ಪ್ರಯತ್ನಿಸುತ್ತಾರೆ. ಕ್ಷಮೆ ಅವರಿಗೆ ಸ್ವಾಭಾವಿಕವಾಗಿ ಬಂದಿರುವ ಗುಣ. ಎಂತಹದೇ ತಪ್ಪಿದ್ದರೂ ಕ್ಷಮಿಸುತ್ತಾರೆ. ತುಲಾರಾಶಿ. ತುಲಾರಾಶಿಯವರು ಯಾವಾಗಲೂ ಶಾಂತಿಯುತ ಜೀವನವನ್ನು ಬಯಸುತ್ತಾರೆ. ಇದು ಸಂಘರ್ಷಗಳಿಗೆ ಕಾರಣವಾಗುವ ಮನಸ್ಥಿತಿಯಲ್ಲ. ಸಂಗಾತಿಯಿಂದ ಯಾವುದೇ ಸಮಸ್ಯೆ ಇದ್ದರೆ ಅವರು ಅದನ್ನು ಆದಷ್ಟು ಬೇಗ ಪರಿಹರಿಸಿಕೊಂಡು ಸಾಮಾನ್ಯ ಸ್ಥಿತಿಗೆ ಮರಳುತ್ತಾರೆ. ಘರ್ಷಣೆಗಳು ಉಂಟಾದಾಗಲೂ ಅವರು ಹೆಚ್ಚು ಹಠಮಾರಿಯಾಗದೆ ಬೇಗನೆ ರಾಜಿ ಮಾಡಿಕೊಳ್ಳುತ್ತಾರೆ. ಮೀನರಾಶಿ. ಮೀನರಾಶಿಯವರನ್ನು ಮದುವೆಯಾಗುವವರು ಒಂದು ರೀತಿಯಲ್ಲಿ ಅದೃಷ್ಟವಂತರು. ಏಕೆಂದರೆ ಅವರ ಸಂಗಾತಿ ಯಾರೇ ಆಗಿರಲಿ ಅವರು ಎಂದಿಗೂ ತಮ್ಮ ಕೈಯನ್ನು ಬಿಡುವುದಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯ ಪುರುಷರಲ್ಲಿ ಈ ಲಕ್ಷಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.